ನಮಸ್ಕಾರ ಸ್ನೇಹಿತರೆ, SATS ಕರ್ನಾಟಕ ತಂತ್ರಾಂಶದಲ್ಲಿ ಟಿ ಸಿ ಇಶ್ಯೂ ಆಪ್ಷನ್ ಅಂದರೆ ಜನರೇಟ್ ಟಿ ಸಿ ಫಾರ್ ಕರೆಂಟ್ ಅಕಾಡೆಮಿಕ್ ಇಯರ್ 2026-27 ಆಪ್ಷನ್ ಈಗ ಎನೇಬಲ್ ಮಾಡಿರುತ್ತಾರೆ. ಟಿ ಸಿ ಇಶ್ಯೂ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ನಿಮ್ಮ ಸ್ಕೂಲ್ STSನ ಒಂದು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿರಿ. ಹೋಮ್ ಪೇಜಲ್ಲಿ ಇದ್ದೇನೆ. ಸೊ ನೀವು ಲಾಗಿನ್ ಆಗಬೇಕಾದ್ರೆ ಕ್ರೋಮ್ ಆ್ಯಪ್ ಬೇಡ, ಫೈರ್ಫಾಕ್ಸ್ ಆ್ಯಪಲ್ಲಿ ನೀವು STSಗೆ ನಿಮ್ಮ ಸ್ಕೂಲ್ STSಗೆ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿ. ಹೋಮ್ ಪೇಜಲ್ಲಿ ಎಡಗಡೆ ಇರತಕ್ಕಂತಹ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಕ್ಲಿಕ್ ಮಾಡಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬಟನ್ ಕ್ಲಿಕ್ ಮಾಡಿ, ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಬಟನ್ ಕ್ಲಿಕ್ ಮಾಡಿ, ಸರ್ ಸ್ಟೂಡೆಂಟು ಇಶ್ಯೂ ಟಿ ಸಿ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ. ಈಗ ಸ್ಟ್ಯಾಂಡರ್ಡಲ್ಲಿ ನೀವು ಟಿ ಸಿ ಇಶ್ಯೂ ಮಾಡಬೇಕಾಗಿರ್ತಕ್ಕಂತಹ ಸ್ಟೂಡೆಂಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಕಾಡೆಮಿಕ್ ಇಯರ್ನಲ್ಲಿ 26-27 ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಟಿ ಸಿ ಇಶ್ಯೂ ಟೈಪ್ನಲ್ಲಿ ಇಲ್ಲಿ ಬೈ ಡಿಫಾಲ್ಟಾಗಿ ಒಂದೇ ಟೈಪ್ ತೋರಿಸ್ತಾ ಇದೆ, ಜನರೇಟ್ ಟಿ ಸಿ ಟು ಅಡ್ಮಿಟ್ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಶೋ ಆಗ್ತಾ ಇದೆ. ಅದರ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಇಲ್ಲಿ ನಿಮಗೆ ಒಂದು 4 ನೋಟ್ಸ್ ಅಂದರೆ ಸೂಚನೆಗಳು ಕೂಡ ಶೋ ಆಗ್ತಿರುತ್ತೆ. ಕೆಳಗಡೆಗೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಟು ಇಶ್ಯೂ ಟಿ ಸಿ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ನಿಮಗೆ ಈ ರೀತಿ ಕೆಳಗಡೆ ಟೇಬಲ್ನಲ್ಲಿ ಶೋ ಆಗ್ತಿರುತ್ತೆ. ಈ ಲಿಸ್ಟ್ನಲ್ಲಿ ನೀವು ಟಿ ಸಿ ಇಶ್ಯೂ ಮಾಡಬೇಕಾಗಿರ್ತಕ್ಕಂತಹ ಸ್ಟೂಡೆಂಟ್ ಅವರ ಹೆಸರಿನ ಮುಂದೆ ಕೊನೆಯ ಕಾಲಮ್ನಲ್ಲಿ ಬರ್ತಕ್ಕಂತಹ ಇಶ್ಯೂ ಸರ್ಟಿಫಿಕೇಟ್ ಇಶ್ಯೂ ಬಾಕ್ಸ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಡು ಯು ವಾಂಟ್ ಟು ಇಶ್ಯೂ ಟಿ ಸಿ ಅಂತ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಟಿ ಸಿ ಪೇಜ್ ಈ ರೀತಿಯಾಗಿ ಟಿ ಸಿಯ ಒಂದು ಇಂಟರ್ಫೇಸ್ ಪೇಜ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಜನರೇಟ್ ಎಡಿಟ್ ರಿಸೆಟ್ ಅಂತ ಬಟನ್ಗಳಿರ್ತದೆ. ಎಡಿಟ್ ಬಟನ್ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ಒಂದಿಷ್ಟು ಬಾಕ್ಸ್ಗಳನ್ನು ಎಡಿಟ್ ಮಾಡಲಿಕ್ಕೆ ಬಾಕ್ಸಸ್ ಓಪನ್ ಆಗುತ್ತೆ, ಎನೇಬಲ್ ಆಗುತ್ತೆ. ಮತ್ತು ಇಲ್ಲಿ ನೀವು ಮಂತ್ ಆಫ್ ದಿ ಸ್ಟೂಡೆಂಟ್ ಲಾಸ್ಟ್ ಅಟೆಂಡೆನ್ಸ್ ಆಟ್ ದಿ ಸ್ಕೂಲ್ ಅಂದರೆ ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಾದ ದಿನಾಂಕ, ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ ಮತ್ತು ನಡತೆ ಮತ್ತು ಚಾರಿತ್ರ್ಯ, ಈ ಒಂದು ಡೀಟೇಲ್ಸ್ಗಳನ್ನು ನೀವು ಎಡಿಟ್ ಮಾಡಲಿಕ್ಕೆ ಎನೇಬಲ್ ಆಗುತ್ತವೆ. ನಂತರ ಜನರೇಟ್ ಬಟನ್ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಬಟನ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಟಿ ಸಿ ಒಂದು ಪ್ರಿಂಟ್ ತೆಗೆಯಲು ಅದರ ಒಂದು ರೆಸಲ್ಯೂಷನ್ ಶೋ ಆಗ್ತಿರುತ್ತೆ ಮತ್ತು ಕೆಳಗಡೆ ಟಿ ಸಿ ಪೇಜ್ ಇರುತ್ತೆ. ಸೊ ಲಾಸ್ಟಲ್ಲಿ ಪ್ರಿಂಟ್ ಬಟನ್ ಇರ್ತದೆ. ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಸೊ ನೋಡ್ಬೋದು, ನಿಮಗೆ ಟಿ ಸಿ ಪೇಜ್ ಇಲ್ಲಿ PDF ರೂಪದಲ್ಲಿ ಶೋ ಆಗ್ತಿರುತ್ತೆ. ಇದನ್ನು ಶೇವ್ ಮಾಡ್ಕೊಳ್ಳಿ, ಪ್ರಿಂಟೌಟ್ ತೆಗೆದುಕೊಳ್ಳಬಹುದಾಗಿರುತ್ತದೆ. ಇದಾಗಿತ್ತು 2026-27ನೇ ಸಾಲಿಗೆ ವಿದ್ಯಾರ್ಥಿಗಳ ಟಿ ಸಿಯನ್ನು SATS ಕರ್ನಾಟಕ ತಂತ್ರಾಂಶದಲ್ಲಿ ಯಾವ ರೀತಿ ನಾವು ಟಿ ಸಿ ಇಶ್ಯೂ ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.